ಎವ್ರಿಥಿಂಗ್ ಯು ಮಸ್ಟ್ ನೋ ಅಬೌಟ್ ದ ಲಿಸ್ಟ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದು ಜಸ್ಟ್ 5 minutes ಅಲ್ಲಿ ಕೇಳಿಸ್ಕೊಂತ ಹೋಗಿ. ಲಿಸ್ಟ್ ಅಂತ ಅಂದ್ರೆ ಲಿಸ್ಟ್ ಇಸ್ ಎ ಆರ್ಡರ್ಡ್ ಕಲೆಕ್ಷನ್ of what? Items or elements. Then list is a mutable. Why it is mutable I will explain later. Then example analogy shopping list. ಅಮ್ಮ ಹೇಳ್ತಾರೆ ಈಗ ನಾನು ಲಿಸ್ಟ್ ಐಟಮ್ಸ್ ಹೇಳ್ತಾ ಹೋಗ್ತೀನಿ ಗ್ರೋಸರಿ ಶಾಪ್ದು ನೀವು ಬರ್ಕೊಂತ ಹೋಗು ಅಂತ. ಯು ಕ್ಯಾನ್ ಆಡ್ ಐಟಮ್ಸ್, ಯು ಕ್ಯಾನ್ ರಿಮೂವ್ ಐಟಮ್ಸ್, ಯು ಕ್ಯಾನ್ ಮಾಡಿಫೈ ಐಟಮ್ಸ್. ಅಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ಅಲ್ವಾ, ಮನೆಗೆ ಸ್ವಲ್ಪ ಫೈನಾನ್ಷಿಯಲ್ ಮೇಂಟೈನ್ ಮಾಡಬೇಕು ಅಂತ ಅಮ್ಮ ಹೇಳ್ತಾರೆ. ಈಗ ಆಲ್ರೆಡಿ ಎಕ್ಸಿಸ್ಟ್ ಇರೋ ಮನೇಲಿ ಇರುವಂತ ಐಟಮ್ಸ್ ಹೇಳ್ಬಿಟ್ಟಿದ್ದೀನಿ, ಪಪ್ಪು ಅದು ರಿಮೂವ್ ಮಾಡ್ಬಿಡು ಅಂತ ಹೇಳ್ತಾರೆ, ನೀವು ರಿಮೂವ್ ಮಾಡ್ತೀರಾ. ಫೈನಾನ್ಷಿಯಲ್ ಮೇಂಟೈನ್ ಮಾಡ್ಬೇಕಲ್ಲ, ಈಗ 1 kg ಹೇಳ್ಬಿಟ್ಟಿದ್ದೆ, ನೀನು ಅದನ್ನ 1/2 kg ಮಾಡ್ಕೋ, ನಾನು 1 month ವರೆಗೂ ಮೇಂಟೈನ್ ಮಾಡಬೇಕು ಅಂತ 1/2 kg ಮಾಡಿಸ್ತಾರೆ. ಅಂದ್ರೆ ಲಿಸ್ಟ್ ಕ್ರಿಯೇಷನ್ ಮಾಡಿದ್ಮೇಲೆ ನೀವು ಲಿಸ್ಟ್ ನ ಮಾಡಿಫೈ ಮಾಡೋ ಆಪ್ಷನ್ಸ್ ಇದ್ರೆ ಅದನ್ನ ಮ್ಯೂಟೇಬಲ್ ಅಂತ ಕರೀತಾರೆ. ಲಿಸ್ಟ್ ಈಸ್ ಎ ಆರ್ಡರ್ಡ್ ಕಲೆಕ್ಷನ್. ಯಾಕೆ ಆರ್ಡರ್ಡ್ ಕಲೆಕ್ಷನ್ ಅಂತಂದ್ರೆ ಲಿಸ್ಟ್ ಎಲ್ಲಾ ವ್ಯಾಲ್ಯೂಸ್ ನ ಇಂಡೆಕ್ಸ್ ವ್ಯಾಲ್ಯೂ ಅಲ್ಲಿ ಸ್ಟೋರ್ ಮಾಡಿರ್ತೀವಿ, ಅದಕ್ಕೆ ಅದು ಆರ್ಡರ್ಡ್ ಕಲೆಕ್ಷನ್. ಈಗ ಲಿಸ್ಟ್ ಬಗ್ಗೆ ಗೊತ್ತಾಯ್ತು. ಲಿಸ್ಟ್ ಮೆಥಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲಿಸ್ಟ್ ಮೆಥಡ್ಸ್ ಯಾವ್ದ್ಯಾವ್ದು? ಟಾಪ್ ಮೋಸ್ಟ್ ಡೈಲಿ ಯೂಸೇಬಲ್ ಮೆಥಡ್ಸ್ ಯಾವ್ದ್ಯಾವ್ದು ಅಂದ್ರೆ ಅಪೆಂಡ್, ರಿಮೂವ್, ಪಾಪ್, ಸ್ಲೈಸಿಂಗ್ ಅಂಡ್ ರಿವರ್ಸ್. ಅಪೆಂಡ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಲಿಸ್ಟ್ ಇರುತ್ತೆ A is equals to 1 2 3 ಅಂತ. ನಾನು ಇಲ್ಲಿ ಲಾಸ್ಟ್ಗೆ ಒಂದು ವ್ಯಾಲ್ಯೂ ಆಡ್ ಮಾಡಬೇಕು, ಫಾರ್ ಎಕ್ಸಾಂಪಲ್ 100 ಆಡ್ ಮಾಡ್ತೀನಿ. ಆಗ A ಡಾಟ್ ಅಪೆಂಡ್ ದ ವ್ಯಾಲ್ಯೂ, ಯಾವ ವ್ಯಾಲ್ಯೂ ಆಡ್ ಮಾಡಬೇಕು ಅದನ್ನು ಬ್ರಾಕೆಟ್ ಅಲ್ಲಿ ಹಾಕಿ 100 ಆಡ್ ಮಾಡ್ತಾ ಇದ್ದೀನಿ. ದೆನ್ ಔಟ್ಪುಟ್ ವಿಲ್ ಬಿ 1 2 3 then 100. This is the output. Andre adds the value at the last of the list. Then remove ಹೇಗೆ ವರ್ಕ್ ಆಗುತ್ತೆ? ಫಾರ್ ಎಕ್ಸಾಂಪಲ್ A is equals to 1 2 3 2 4. ಇವಾಗ A ಡಾಟ್ ರಿಮೂವ್, ಯಾವ ಎಲಿಮೆಂಟ್ ರಿಮೂವ್ ಮಾಡೋಣ? 2 ಎಲಿಮೆಂಟ್ ನ ರಿಮೂವ್ ಮಾಡೋಣ. ದೆನ್ ಔಟ್ಪುಟ್ ಏನಾಗುತ್ತೆ? 1 3 2 4. ಇವಾಗ ನಿಮ್ಗೆ ಕ್ವೆಶನ್ ಇರಬೇಕು, ಯಾಕೆ ದಿಸ್ 2 ರಿಮೂವ್ ಆಗಿಲ್ಲ ಅಂತ. ಯಾಕೆಂದ್ರೆ ರಿಮೂವ್ ವಿಲ್ ರಿಮೂವ್ ದಿ ಫಸ್ಟ್ ಅಕರೆನ್ಸ್. ದಿಸ್ ಫಸ್ಟ್ ಅಕರೆನ್ಸ್ ಅಷ್ಟೇ ರಿಮೂವ್ ಮಾಡೋದು. ಎಂಟೈರ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇರುವಂತ 2 ಎಲಿಮೆಂಟ್ ಅಂತಂದ್ರೆ ಈ ಎಲಿಮೆಂಟ್ ಮ್ಯಾಟರ್ ಆಗಲ್ಲ, ಓನ್ಲಿ ಫಸ್ಟ್ ಅಕರೆನ್ಸ್ ನ ರಿಮೂವ್ ಮಾಡುತ್ತೆ, ಈ ಎಲಿಮೆಂಟ್ ಹಾಗೆ ಉಳ್ಕೊಳ್ಳುತ್ತೆ. ದೆನ್ ಪಾಪ್. ಪಾಪ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ A ಡಾಟ್ ಪಾಪ್ ವಿಲ್ ರಿಮೂವ್ ದಿ ಲಾಸ್ಟ್ ಎಲಿಮೆಂಟ್ automatically. Then answer will be 1 2 3. This is the answer. Then slicing works on the principle start and end. ಇವಾಗ ನೆನ್ಪಿಟ್ಕೊಳ್ಳಿ, ಸ್ಟಾರ್ಟ್ ಯಾವಾಗ್ಲೂ ಇನ್ಕ್ಲೂಡ್ ಆಗಿರುತ್ತೆ, ಸ್ಟಾರ್ಟ್ ಎಲಿಮೆಂಟು ಇದು ಎಕ್ಸ್ಕ್ಲೂಡೆಡ್ ಆಗಿರುತ್ತೆ. ಯಾಕೆ ಎಕ್ಸ್ಕ್ಲೂಡೆಡ್ ಆಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. 3 ಕಂಡೀಷನು 1 2 3 4 5 ಇದು ಲಿಸ್ಟ್ ಅಂತ ಅನ್ಕೊಳ್ಳಿ. ಈಗ ಲಿಸ್ಟ್ ಸ್ಲೈಸಿಂಗಿಗೆ ಇಂಡೆಕ್ಸ್ ವ್ಯಾಲ್ಯೂ 0 ಇಂದ ಸ್ಟಾರ್ಟ್ ಆಗುತ್ತೆ ಯಾವಾಗಲೂ. 1 2 3 4 ಇದು ಇಂಡೆಕ್ಸ್ ವ್ಯಾಲ್ಯೂಸ್, ಇದು ಲಿಸ್ಟ್ ವ್ಯಾಲ್ಯೂಸ್. ಇವಾಗ ಏನ್ ಮಾಡ್ತೀನಿ ನಾನು, ಎ ಸ್ಟಾರ್ಟ್ ವ್ಯಾಲ್ಯೂ ಅಂದ್ರೆ ಈಗ ನಾನು ಇಲ್ಲಿಂದ ಇಲ್ಲಿವರೆಗೂ ಪ್ರಿಂಟ್ ಮಾಡ್ಬೇಕು. ಇದನ್ನ ಹೆಂಗ್ ಪ್ರಿಂಟ್ ಮಾಡ್ತೀನಿ ಅಂದ್ರೆ, ಸ್ಟಾರ್ಟ್ ಇಂಡೆಕ್ಸ್ ಎಷ್ಟು? 1, ಎಂಡ್ ಇಂಡೆಕ್ಸ್ 3. ಬಟ್ ಆಲ್ರೆಡಿ ಐ ಮೆನ್ಷನ್ ಎಂಡ್ ಇಂಡೆಕ್ಸ್ ಇಸ್ ನಾಟ್ ಇನ್ಕ್ಲೂಡೆಡ್. ದೆನ್ ಅದ್ರ ನೆಕ್ಸ್ಟ್ ವ್ಯಾಲ್ಯೂಸ್ ನ ಬರೀತೀನಿ, ಅಂದ್ರೆ 4th ಈ ವ್ಯಾಲ್ಯೂಸ್ ನ ಬರೀತೀನಿ. ದೆನ್ ಅವಾಗ ಔಟ್ಪುಟ್ ಏನಾಗುತ್ತೆ? 2 3 4 ಇಷ್ಟು ಮಾತ್ರ ಪ್ರಿಂಟ್ ಆಗುತ್ತೆ. ಯಾಕೆಂದ್ರೆ ಈ ಫೈನಲ್ ಇಂಡೆಕ್ಸ್ ಎಕ್ಸ್ಕ್ಲೂಡೆಡ್ ಆಗಿರುತ್ತೆ. ಅದ್ರ ನೆಕ್ಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಒಂದ್ ಇಲ್ಲಿ ಇನ್ಕ್ರಿಮೆಂಟ್ ಮಾಡಿ ಬರೀತೀನಿ, ಯಾಕಂದ್ರೆ ಅದು ಎಕ್ಸ್ಕ್ಲೂಡೆಡ್ ಅಲ್ವಾ. ಇದು ಎಕ್ಸ್ಕ್ಲೂಡ್ ಆದ್ರೂ ಈ 4th ಎಕ್ಸ್ಕ್ಲೂಡ್ ಆಗುತ್ತೆ, ಇಲ್ಲಿವರೆಗೂ ಪ್ರಿಂಟ್ ಆಗುತ್ತೆ, ಅದಕ್ಕೆ ಇಲ್ಲಿವರೆಗೂ ಮಾಡ್ತೀನಿ. ನೆಕ್ಸ್ಟ್ ಸಿನಾರಿಯೋ ಇನಿಷಿಯಲಿ 4 ವರ್ಗೂ ಇಲ್ಲಿ ಎಂಟಿ ಇರ್ತೀನಿ. ಅವಾಗ ಏನ್ ಮಾಡ್ತೆ, ವೆರಿ ಫಸ್ಟ್ ಇಂದ ಬರುತ್ತೆ, ಸ್ಟಾರ್ಟಿಂಗ್ ಎಂಟಿ ಇರುತ್ತೆ, ಅಂದ್ರೆ 0 ಇಂದ 4th ಇಂಡೆಕ್ಸ್ ಅಂದ್ರೆ ಇಲ್ಲಿವರೆಗೂ ಪ್ರಿಂಟ್ ಆಗುತ್ತೆ, ಇಲ್ಲಿವರೆಗೂ ಪ್ರಿಂಟ್ ಆಗುತ್ತೆ. ದೆನ್ ಇವಾಗ 3 ಇಂದ ಲಾಸ್ಟ್ ಇಂಡೆಕ್ಸ್ ಎಂಟಿ ಇರುತ್ತೆ. ದೆನ್ ಇಲ್ಲಿಂದ ಮುಂದೆವರೆಗೂ ಪ್ರಿಂಟ್ ಆಗುತ್ತೆ. ದೆನ್ 4 5 ಇನ್ನ ಮುಂದೆ ಎಲಿಮೆಂಟ್ಸ್ ಇದ್ರೆ ಅದು ಪ್ರಿಂಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಸ್ಟಾರ್ಟ್ ಇಂಡೆಕ್ಸ್ ಎಂಡ್ ಇಂಡೆಕ್ಸ್ ಇಂಪಾರ್ಟೆಂಟ್. ಎಂಡ್ ಇಂಡೆಕ್ಸ್ ಎಕ್ಸ್ಕ್ಲೂಡೆಡ್ ಆಗಿರುತ್ತೆ, ಅದಕ್ಕೆ ಯಾವಾಗ್ಲೂ ಒಂದು ಇನ್ಕ್ರಿಮೆಂಟ್ ಮಾಡಿ ಬರೀರಿ. ಅದು ಇನ್ಕ್ಲೂಡ್ ಆಗ್ಬೇಕು ಅಂದ್ರೆ ಒಂದು ಇನ್ಕ್ರಿಮೆಂಟ್ ಮಾಡಿ ಬರೀರಿ. ಸ್ಟಾರ್ಟ್ ಇಂಡೆಕ್ಸ್ ಯೂಶಲಿ ಇನ್ಕ್ಲೂಡ್ ಆಗುತ್ತೆ. ಇನ್ ಕೇಸ್ ಎಂಟಿ ಇದ್ರೆ ಫ್ರಮ್ ವೆರಿ ಸ್ಟಾರ್ಟ್ ಇಂಡೆಕ್ಸ್ ಆಫ್ ದಿ ಲಿಸ್ಟ್ ಇಂದ, ಅಂದ್ರೆ ಬಿಗಿನಿಂಗ್ ಇಂದನೂ ಸ್ಟಾರ್ಟ್ ಆಗುತ್ತೆ ಎಂಟಿ ಇದ್ರೆ. ಅದೇ ಎಂಡಿಂಗ್ ಎಂಟಿ ಇದ್ರೆ ಲಾಸ್ಟ್ ವರ್ಗೂನು ಪ್ರಿಂಟ್ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಇಂದ.
ನೆಕ್ಸ್ಟ್ ರಿವರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ರಿವರ್ಸ್ ದ ಎಲಿಮೆಂಟ್ ಫಾರ್ ಎಕ್ಸಾಂಪಲ್ 1 2 3 4 ಅಂತ ಇದೆ ಅಂತ 4 5 ಈ ರೀತಿ ಇದೆ ಅಂತ ಅನ್ಕೊಳ್ಳಿ. ರಿವರ್ಸ್ ದ ಎಲಿಮೆಂಟ್ ಇನ್ ಸಚ್ ಎ ವೇ ದಟ್ ಇನ್ ಪ್ಲೇಸ್ಮೆಂಟ್ ರಿವರ್ಸ್ ಆಗುತ್ತೆ. 5 comes here, 1 goes here, then 2 goes here, 4 comes here, 3 here. In place replacement ಆಗುತ್ತೆ for the reverse. This is how the entire Python list methods and the list definitions and the list analogy works. ಇದೇ ರೀತಿ ಟೆಕ್ ರಿಲೇಟೆಡ್ ಕಂಟೆಂಟ್ ಇನ್ನ ಬೇಕು ಅಂದ್ರೆ ಭರತ್ ಬಿಟ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬೋತ್ ಇನ್ ಇನ್ಸ್ಟಾ ಅಂಡ್ ದ ಯೂಟ್ಯೂಬ್. ನಾನು ಎಕ್ಸ್ಪ್ಲೈನ್ ಮಾಡಿರೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿರೋದಕ್ಕೆ ಒಂದು ಕ್ಯೂರಿಯಸ್ ಕ್ವೆಶನ್ ಹಾಕಿದ್ದೀನಿ, ಕಮೆಂಟ್ ಮಾಡಿ ಅರ್ಥ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕಮೆಂಟ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕ್ವೆಶನ್ ಪಿನ್ ಮಾಡಿದ್ದೀನಿ, ಅದಕ್ಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಾ ಇರಿ.